ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಾವು ರಾಜ್ಯಶಾಸ್ತ್ರ ದ್ವಿತೀಯ PUCಯಲ್ಲಿ ಬರ್ತಕ್ಕಂಥ ರಾಜ್ಯಶಾಸ್ತ್ರ 2 ಅಧ್ಯಯನ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಎಂಬ ಪಾಠವನ್ನು ನಿನ್ನೆಯಿಂದ ಪ್ರಾರಂಭಿಸಿದ್ದೇವೆ. ಈ ಘಟಕದಲ್ಲಿ ಬರ್ತಕ್ಕಂಥ ಅನೇಕ ಉಪಘಟಕಗಳನ್ನು ಕೂಡ ನಾವು ನಿನ್ನೆಯ ಪರಿಚಯದಲ್ಲಿ ನೋಡಿಕೊಂಡಿದ್ವಿ. ಇವತ್ತೇನು ಮಾಡೋದು, 1935 ಭಾರತ ಸರ್ಕಾರ ಕಾಯ್ದೆ ಎಂಬ ಉಪಘಟಕ, ಆ ಉಪಘಟಕದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಏನು ಮಾಡಿದ್ವಿ, ನಾವು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಅನ್ನೋದೊಂದು ಏನು ಮಾಡಿದ್ವಿ, ಹಿನ್ನೆಲೆಯನ್ನು ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ನಾವೇನು ಮಾಡಿದ್ವಿ, ರಾಷ್ಟ್ರೀಯ ಚಳುವಳಿ ಅಂತ ಬರುತ್ತೆ. ಆ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾರತ ಯಾವ ರೀತಿ ತನ್ನದೇ ಆಗಿರ್ತಕ್ಕಂಥ ಅಖಂಡ ಭಾರತವನ್ನು ಯಾವ ರೀತಿ ಪ್ರಜಾಸತ್ತಾತ್ಮಕವಾಗಿ ಸ್ವಾತಂತ್ರ್ಯಗೊಂಡ ನಂತರ ಆಗಿರ್ತಕ್ಕಂಥ ಅನೇಕ ಪರಿವರ್ತನೆಗಳನ್ನು ಗಮನದಲ್ಲಿ ಇಟ್ಕೊಂಡು ರಾಜಕೀಯವಾಗಿರ್ತಕ್ಕಂಥ ಚಳುವಳಿಗಳು 1757 ದಂಗೆಯಿಂದ ಪ್ಲಾಸ್ಟಿಕ್ ದರದಿಂದ ಹಿಡಿದು 1858ರವರೆಗೆ 1857ರಲ್ಲಿ ಸಿಪಾಯಿ ದಂಗೆ ಅಂತೀವಿ ನಾವು, ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಇಲ್ಲಿವರೆಗೆ ಕೂಡ ನಾವು ಏನು ಮಾಡಿದ್ವಿ, ಇನ್ನೇ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಅಲ್ಲೇ ಮಾಡಿದ್ರು ರಾಷ್ಟ್ರೀಯ ಚಳವಳಿಗಳಾದವು. ರಾಷ್ಟ್ರೀಯ ಚಳವಳಿಗೆ ಏನು ಮಾಡಿದ್ರು, ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದರು. ಅಂಥವರಲ್ಲಿ ಯಾರ್ಯಾರಪ್ಪ ಗಾಂಧೀಜಿಯವರು ಇರ್ಬೋದು, ಅದೇ ರೀತಿ ಅಂಬೇಡ್ಕರ್ ಅವರು ಇರ್ಬೋದು, ರಾಜಗೋಪಾಲಾಚಾರ್ಯ ಇರ್ಬೋದು, ವಿ.ಡಿ. ಸಾವರ್ಕರ್ ಇರ್ಬೋದು, ಅನೇಕ ಮಹಾನ್ ವ್ಯಕ್ತಿಗಳು ಏನು ಮಾಡಿದ್ರು, ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸ್ವಾತಂತ್ರ್ಯಕ್ಕಾಗಿ ಮೀಸಲಿಟ್ಟರು. ಲಾಲಾ ಲಜಪತ್ ರಾಯ್ ಇರ್ಬೋದು. ಇಂಥ ಮಹಾನ್ ವ್ಯಕ್ತಿಗಳು ಏನಾಗ್ತಾರೋ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡೋದ್ರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ತಾರೆ. ಅದರಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ಅವರು ಮಾಡಿರ್ತಕ್ಕಂಥ ಗಾಂಧೀಜಿಯವರು ಅಹಿಂಸಾತ್ಮಕ ತತ್ವ ಅಂತೀವಿ ನಾವು. ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ತತ್ವ ಯಾವುದು, ಅಹಿಂಸಾತ್ಮಕ ತತ್ವ. ಆ ತತ್ವದಿಂದಲೇ ನಾವೇನು ಮಾಡೋದು, ಸ್ವಾತಂತ್ರ್ಯವನ್ನು ಪಡೆದುಕೊಂಡಾಗ ಮಾತ್ರ ನಾವು ದೇಶದ ಅಭಿವೃದ್ಧಿಗೆ, ಕಲ್ಯಾಣ ರಾಜ್ಯವಾಗಕ್ಕೆ ಅದು ಸುಗಮ ದಾರಿ ಅಂತಂದು ಹೇಳ್ತಾರೆ. ಅದಕ್ಕಾಗಿ ಗಾಂಧೀಜಿಯವರ ಉದಾತ್ತ ಮೌಲ್ಯಗಳಿರ್ಬೋದು, ಅದೇ ರೀತಿ ಮಹಾನ್ ನಾಯಕರ ಉದಾತ್ತ ಮೌಲ್ಯಗಳೇನಾಗ್ತವು, ನಮಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಏನಾಗ್ತದೆ ಪ್ರೇರಣೆಯನ್ನು ನೀಡಿದ್ವು. ಅಲ್ಲಿ ಪ್ರೇರಣೆಯನ್ನು ನೀಡಿ ಅನೇಕ ರಾಜಕೀಯವಾಗಿರ್ತಕ್ಕಂಥ ಪ್ರಜ್ಞೆ ಬೆಳೀತೈತೆ. ನಮ್ಗೆ ಯಾವುದು ರಾಜಕೀಯ ಪ್ರಜ್ಞೆ ಅಂತೀವಿ, ನಮಗೆ ಪೊಲಿಟಿಕಲ್ ಬಗ್ಗೆ ಏನಾಗುತ್ತಾ ಅವೇರ್ನೆಸ್ ಮೂಡುತ್ತೆ. ನಾವು ರಾಜಕೀಯ ಯಾವ ರೀತಿ ಮಾಡ್ಬೇಕಂತಂದು ಇಲ್ಲಿ ಉದಾತ್ತ ವಿಚಾರಗಳಿರ್ತಾವೆ. ಅಹಿಂಸಾತ್ಮಕ ಇರ್ಬೋದು, ಸಮಾನತೆ ಇರ್ಬೋದು, ಅದೇ ಜಾತ್ಯತೀತತೆ ಇರ್ಬೋದು, ಸಾರ್ವಭೌಮತ್ವತೆ ಇರ್ಬೋದು, ಅದೇ ರೀತಿಯಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಈ ಎಲ್ಲ ಅಂಶಗಳೇನಾಗಿರ್ತಾವೆ ಒಳಗೊಂಡಂಥ ವಿಚಾರಗಳನ್ನು ಯಾವುದಾಗಿತ್ತಪ್ಪ ಉದಾತ್ತ ಮೌಲ್ಯಗಳು ಒಳಗೊಂಡಿರ್ತವೆ. ಈ ಉದಾತ್ತ ಮೌಲ್ಯಗಳನ್ನ ಏನು ಮಾಡೋದು, ರಾಜಕೀಯದಲ್ಲಿ ಅಳವಡಿಸಿಕೊಳ್ತಾರೆ. ಆ ಅಳವಡಿಸಿಕೊಂಡಾಗ ಏನಾಗ್ತಿ, ಇವ್ರಿಗೆ ಏನಾಗ್ತಾ ರಾಜಕೀಯ ಪ್ರಜ್ಞೆ ಉಂಟಾಗುತ್ತೆ. ರಾಜಕೀಯ ಪ್ರಜ್ಞೆ ಆಗಿ ರಾಜಕೀಯ ಪಕ್ಷಗಳು ಕೂಡ ಸ್ಥಾಪನೆ ಆಗ್ತವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಾಗ ಏನ್ಬಿಡ್ತಾ, ಯಾವುದೇ ರೀತಿಯಾಗಿರ್ತಕ್ಕಂಥ ಚೌಕಟ್ಟು ಅನ್ನೋದು ಇದ್ದಿದ್ದಿಲ್ಲ ನಮ್ಮಲ್ಲಿ. ಅವಾಗ ಏನ್ಬಿಡ್ತು, ಈ ಥರ ಉದಾತ್ತ ಮೌಲ್ಯಗಳಿಂದ ನಾವೊಂದು ವ್ಯವಸ್ಥಿತ ಜೀವನದಲ್ಲಿ ಬದುಕಬೇಕು, ಸಾಗಬೇಕು ಅಂದರೆ ನಾವು ಹಿಡ್ಕು ಸಂವಿಧಾನವನ್ನು ರಚನೆಯನ್ನು ಮಾಡಬೇಕು. ಸಂವಿಧಾನ ರಚನೆ ಮಾಡಿಂದ ಸರ್ಕಾರದ ರಾಜಕೀಯ ಸರ್ಕಾರವನ್ನು ಯಾವ ರೀತಿ ರಚನೆ ಮಾಡಬೇಕು ಒಂದನೇದ್ದು ಸಂವಿಧಾನ ರಚನೆ ಮಾಡಬೇಕು. ಸಂವಿಧಾನ ರಚನೆ ಮಾಡಿದ ನಂತರ ಸರ್ಕಾರಗಳನ್ನು ನಾವು ಸ್ಥಾಪನೆ ಮಾಡೋಕ್ಕಾಗುತ್ತೆ. ಅದೇ ರೀತಿ ಸರ್ಕಾರಗಳ ನಂತರ ರಾಜಕೀಯ ಪಕ್ಷಗಳೇನಾಗಿದ್ವು, ತಮ್ಮದೇ ಆಗಿರ್ತಕ್ಕಂಥ ನೀತಿಗಳಲ್ಲಿ ಏನು ಮಾಡಿದ್ವು, ಉದಾತ್ತ ಮೌಲ್ಯಗಳನ್ನು ಪ್ರತಿಬಿಂಬಿಸ್ತಾ ಹೋದ್ವು. ಉದಾತ್ತ ಮೌಲ್ಯಗಳಂದ್ರೆ ಸಮಾನತೆ ಇರ್ಬೋದು, ಜಾತ್ಯತೀತತೆ ಇರ್ಬೋದು, ಸಾರ್ವಭೌಮತ್ವ ಇರ್ಬೋದು, ಎಲ್ಲರಿಗೆ ಏನು ಮಾಡಿತು ಆರ್ಥಿಕತೆ ಇರ್ಬೋದು, ಇವೆಲ್ಲ ಎಲ್ಲ ಅಂಶಗಳನ್ನು ರಾಜಕೀಯವಾಗಿ ಪ್ರತಿಬಿಂಬಿಸ್ತಾ ಹೋಗುತ್ತಾವು. ಅವರಿಗೆಲ್ಲ ಇವು ಪ್ರೇರಣೆ ಆದವು. ಈ ಪ್ರೇರಣೆಗಳಿಂದ ಏನಾಗ್ತು, ವ್ಯವಸ್ಥಿತವಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೇನಾಯ್ತು, ಹೋರಾಟಕ್ಕೇನಾಯ್ತು ಪ್ರೇರಣೆ ಆಯಿತು ಅಂತ ಹೇಳ್ಬೋದು. 1947 ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಎದುರಿಸ್ತೀವಿ ನಾವು. ಸಮಸ್ಯೆಗಳನ್ನು ಮಹಾನ್ ನಾಯಕರು ಮನಗಂಡು ಏನು ಮಾಡ್ತಾರ, ಈ ದೇಶ ಸ್ವಾತಂತ್ರ್ಯ ಏನು ಸಿಕ್ತಿ, ಆದರೆ ಸ್ವಾತಂತ್ರ್ಯ ಸಿಕ್ಕತಿ, ಆದರೆ ಸ್ವಾತಂತ್ರ್ಯ ಸಿಕ್ಕಂಥ ಸಂತೋಷದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಕೂಡ ನಾವು ಎದುರಿಸಬೇಕಾಗಿತ್ತು. ಅದರಲ್ಲಿ ಇರ್ತಕ್ಕಂಥ ಗಡಿ ಸಮಸ್ಯೆಗಳಿರ್ಬೋದು, ಅದೇ ಭಾಷೆ ಸಮಸ್ಯೆಗಳಿರ್ಬೋದು, ಅದೇ ರೀತಿಯಾಗಿ ಬಡತನ ಇರ್ಬೋದು, ಅನಕ್ಷರತೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾ ಇರ್ತೀವಿ. ಆಗ ಅಂಥದ್ರಲ್ಲಿ ಬರ್ತಕ್ಕಂಥದ್ದು ಒಂದೇದೇನಪ್ಪ ಸಮಸ್ಯೆಗಳು ಬರ್ತಾವು. ಸಮಸ್ಯೆಗಳೇನಾಗ್ತಪ್ಪ ದೇಶ ವಿಭಜನೆ ಅಂತ ಕರಿತೀವಿ ನಾವು. ದೇಶ ವಿಭಜನೆ ಭಾರತ ದೇಶ ಅಖಂಡ ಭಾರತದಿಂದ ಕೂಡಿತ್ತು. ಏನಾಗಿತ್ತು, ಅಖಂಡ ಭಾರತದಿಂದ ಕೂಡಿತ್ತು.
ಅಖಂಡ ಭಾರತದಿಂದ ಕೂಡಿದಾಗ, ಅಖಂಡ ಭಾರತ ಇದ್ದಾಗ ಇಲ್ಲೇನಾಗುತ್ತೆ, ದೇಶ ಏನಾಗುತ್ತಾ ವಿಭಜನೆ ಆಗುತ್ತಾ. ಈ ಕಡೆ ನಾವು ಭಾರತ, ಇಲ್ಲಿ ಪಾಕಿಸ್ತಾನ ಎಂಬ ದೇಶ ವಿಭಜನೆ ಆಗುತ್ತಾ. ಈ ವಿಭಜನೆ ಆದ ನಂತರ ನಮ್ಗೇನಾಗ್ತಿ, ನಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಏನು ಮಾಡಿದ್ವು, ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತವು. ದೇಶ ವಿಭಜನೆ ಆದ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತೀವಿ. ಅಂದ್ರೆ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಮಗೆ ಹಿನ್ನಡೆ ಆಗುತ್ತಾ. ಯಾಕೆ ಹಿನ್ನಡೆ ಆಗುತ್ತೆ ಅಂದರೆ, ನಾವು ಸರಿಯಾದ ರೀತಿಯಲ್ಲಿ ನಮಗೇನಿಲ್ಲ, ಸಬಲರಿಲ್ಲ. ಯಾಕೆ ಹೇಳು, ನಮ್ಮ ದೇಶದಲ್ಲಿ ತಾಂಡವಾಡ್ತಿರ್ತಕ್ಕಂಥ ಒಂದು ಬಡತನ ಇರ್ಬೋದು, ಹಸಿವು ಇರ್ಬೋದು, ಕೃಷಿಯಲ್ಲಿ ಹಿಂದುಳುವಿಕೆ ಇರ್ಬೋದು, ಆರ್ಥಿಕತೆಯಲ್ಲಿ ಹಿಂದುಳುವಿಕೆ ಇರ್ಬೋದು. ಅದೇ ರೀತಿಯಾಗಿ ನಮ್ದು ಯಾವುದೇ ರಂಗದಲ್ಲಿ ನಾವು ಪ್ರಬಲರಿಲ್ಲ. ನಾವೇನಾದ್ವಿ, ಸ್ವಾವಲಂಬನೆ ಇಲ್ಲ, ಏನಾಗಿದ್ವಿ, ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿದ್ವಿ. ಅದಕ್ಕಾಗಿ ಸ್ವಾವಲಂಬನೆ ಸಾಧಿಸ್ಬೇಕಂದ್ರೆ ಈ ಎಲ್ಲ ಕಷ್ಟಗಳು ಸ್ವಾತಂತ್ರ್ಯ ಆದವು. ಆಗ ಏನು ಮಾಡಿದ್ರು, ಮಹಾನ್ ನಾಯಕರು ವಿಚಾರ ಮಾಡಿದ್ರು ಭಾರತಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಏನು ಮಾಡಬೇಕು, ತನ್ನದೇ ಆಗಿರ್ತಕ್ಕಂಥ ಒಂದು ಕಾನೂನು ಅವುಗಳನ್ನು ತರಬೇಕಂದ್ರೆ ವ್ಯವಸ್ಥಿತ ಆಗಿರ್ತಕ್ಕಂಥ ಪದ್ಧತಿಯ ಪ್ರಕಾರ ಏನು ಮಾಡಬೇಕು, ನಾವು ಸಂವಿಧಾನ ರಚನೆ ಮಾಡೋದಾಯಿತು, ಸಂವಿಧಾನವನ್ನು ಜಾರಿಗೊಳಿಸೋದಾಯ್ತು ಅನ್ನೋ ವಿಚಾರಗಳನ್ನು ಮಾಡ್ತಾರೆ. ಆದರೆ ದೇಶ ವಿಭಜನೆ ಆಯಿತು. ದೇಶದ ವಿಭಜನೆ ಆದ ನಂತರ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಕೂಡ ಹಿನ್ನಡೆ ಉಂಟಾಯಿತು. ಆಮೇಲೆ ಕೃಷಿ ಮತ್ತು ಕೈಗಾರಿಕಾ ಸ್ಥಗಿತತೆ ಮತ್ತು ಆರ್ಥಿಕತೆ ಹಿನ್ನಡೆ ಅಂತೀವಿ. ಕೃಷಿ ಅಂದ್ರೆ ರೈತ ಏನು ಮಾಡಿದ್ರು, ದೇಶ ವಿಭಜನೆ ಆಗಿಬಿಡ್ತು. ದೇಶ ವಿಭಜನೆ ಆದಾಗ ಏನಾಗ್ತಾ, ಒಂದೇ ಸಮಸ್ಯೆ ಏನಾಯ್ತಪ್ಪ ಅಂದ್ರೆ ಗಡಿ ವಿವಾದವಾಗುತ್ತಾ. ಗಡಿ ವಿವಾದ ನಂತರ ಯೋಜನಾ ನಿರಾಶ್ರಿತರ ಒಂದು ಸಮಸ್ಯೆ ಅಂದ್ರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗಿರ್ತಕ್ಕಂಥ ನಿರಾಶ್ರಿತರು ಏನಾಗ್ತಾರ, ಒಂದು ಸಮಸ್ಯೆ ಆಯಿತು. ಅವರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಕೊಡಬೇಕಾಗುತ್ತೆ. ಅಲ್ಲಿ ಕೂಡ ಏನಾಗುತ್ತಾ, ಯೋಜನಾ ನಿರಾಶ್ರಿತರ ಒಂದು ಸಮಸ್ಯೆಯನ್ನು ಕಾಣ್ತೀವಿ. ಭೌಗೋಳಿಕವಾದ ಸಮಸ್ಯೆಗಳನ್ನು ಕೂಡ ಕಾಣ್ತೀವಿ. ಅದರಿಂದ ಏನಾಗುತ್ತಾ, ಇಲ್ಲಿ ಇರ್ತಕ್ಕಂಥ ಜನರು ಮತ್ತೊಂದು ಕಡೆಗೆ ಹೋದಾಗ, ಅಲ್ಲಿರ್ತಕ್ಕಂಥ ಜನರು ಇಲ್ಲೊಂದು ಕಡೆಗೆ ಬಂದಾಗ ಏನಾಗುತ್ತಾ, ಕೃಷಿಯಲ್ಲಿ ಏನಾಗುತ್ತಾ, ಕೃಷಿ ಸರಿಯಾದ ರೀತಿ ಬಳಕೆ ಆಗೋದಿಲ್ಲ. ಅಲ್ಲಿ ಏನಾಗ್ತವು, ಕೈಗಾರಿಕೆಗಳು ಕೂಡ ಏನಾಗ್ತವು, ಕುಂಠಿತ ಆಗ್ತವು. ಕೃಷಿ ಕೈಗಾರಿಕೆ ಇರ್ಬೋದು, ಸ್ಥಳೀಯ ಕೈಗಾರಿಕೆಗಳಿರ್ಬೋದು, ಗೃಹ ಕೈಗಾರಿಕೆಗಳಿರ್ಬೋದು, ಇವೆಲ್ಲ ಏನಾಗ್ತವು, ಕುಂಠಿತವಾಗ್ತವು. ಕುಂಠಿತವಾಗಿ ಕೂಡ ಅಲ್ಲಿ ಏನಾಗುತ್ತಾ, ಆರ್ಥಿಕವಾಗಿ ಅದ್ರ ಮೇಲೆ ಹೊಡ್ತಾ ಆಗುತ್ತಪ್ಪ ಅಂದ್ರೆ ಆರ್ಥಿಕತೆ ಮೇಲೆ ಏನಾಗುತ್ತಾ, ಸಂಪೂರ್ಣ ಆಗುತ್ತಾ. ಆರ್ಥಿಕತೆಯ ಮೇಲೆ ಹೊಡ್ತಾ ಇತ್ತಂದ್ರೆ ದೇಶದ ಒಂದು ಅಭಿವೃದ್ಧಿ ಕುಂಠಿತವಾಗುತ್ತಂತಂದು ಹೇಳ್ಬೋದು. ಈ ಎಲ್ಲ ಅಂಶಗಳು ಏನಾಗ್ತವು, ಭಾರತದ ಒಂದು ರಾಜಕೀಯ ಉಗಮಕ್ಕೆ ಏನಾಗಿರ್ತಾವಪ್ಪ ಅಂದ್ರೆ ಕಾರಣಗಳಾಗಿರ್ತಾವೆ ಮುಖ್ಯವಾಗಿ. ಅದಕ್ಕಾಗಿ ಇವುಗಳನ್ನು ನಿವಾರಿಸಬೇಕಾಗಿದ್ದು ಅಂದ್ರೆ, ಇವುಗಳನ್ನ ನಾವು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದ್ರಪ್ಪ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ ನಾವು. ಒಂದನೇದು, ಭಾರತವನ್ನು ಭೌಗೋಳಿಕವಾಗಿ ಆಡಳಿತಾತ್ಮಕವಾಗಿ ಒಗ್ಗೂಡಿಸುವುದು. ಭೌಗೋಳಿಕವಾಗಿ ಅಂದ್ರೆ ಇಡೀ ಒಂದು ದೇಶವನ್ನು ಭೌಗೋಳಿಕ ವ್ಯಾಪ್ತಿಗೆ ತರುವುದು. ಅಂದ್ರೆ ನಮ್ಮ ದೇಶದ ಒಂದು ಸೀಮಾರೇಖೆಗಳನ್ನು ಮಾಡುವುದು. ಆಡಳಿತ ಅಂದ್ರೆ ಆಡಳಿತ ಒಂದು ವಿಕೇಂದ್ರೀಕರಣ ಮಾಡಬೇಕಾಗುತ್ತೆ. ಆಡಳಿತಾತ್ಮಕವಾಗಿ ಮಾಡಬೇಕಾಗುತ್ತಾ. ಅವು ಅಷ್ಟು ಕೂಡಿಸಿದಾಗ ಏನಾಗುತ್ತಾ, ಒಂದು ನಮ್ಮದು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ದೇಶವನ್ನು ಮುನ್ನಡೆಸ್ಬೋದು ಅಂತಂದು ಹೇಳ್ಬೋದು. ನಿರ್ವಹಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಾಗುತ್ತೆ. ಅಂದ್ರೆ ಭಾರತವನ್ನು ಭೌಗೋಳಿಕವಾಗಿ ಆಡಳಿತಾತ್ಮಕವಾಗಿ ಒಗ್ಗೂಡಿಸುವುದು. ಎರಡನೇದಾಗಿ ಬರ್ತಕ್ಕಂಥದ್ದು ಸಂವಿಧಾನ ರಚನಾ ಮತ್ತು ಜವಾಬ್ದಾರಿಯುತ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ನಿರ್ಮಾಣ. ಇಲ್ಲೇನೈತಿ, ಸಂವಿಧಾನ ರಚನೆ ಮಾಡಬೇಕು. ಮತ್ತೊಂದೇನು ಕೆಲಸ, ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಿದೆ ಅಂದ್ರೆ ನಮಗೆ ಆಡಳಿತ ವ್ಯವಸ್ಥೆಯನ್ನು ಸಾಗಿಸಲು ಸೂಕ್ತ ಮಾರ್ಗಸೂಚಿಯನ್ನು ಕಂಡುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಸಂವಿಧಾನದಲ್ಲಿ ತಂದಿರತಕ್ಕಂಥ ನೀತಿ ನಿಯಮಗಳನ್ನು ಪಾಲನೆಗಳನ್ನು ಕರ್ತವ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತಾ. ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದಾಗಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾಗುತ್ತಾ. ಇಲ್ಲೇನಾಗುತ್ತಾ, ನಿರಂಕುಶ ಅಥವಾ ಸರ್ಕಾರವನ್ನು ವಿರೋಧ ಮಾಡಿ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸರ್ಕಾರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಈ ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಪ್ರಜೆಗಳೇ ಪ್ರತಿನಿಧಿಗಳಾಗಿ ಸರ್ಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ಮೂರನೇ ಅಂಶ ಯಾವುದು, ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಚಾಲನೆ ನೀಡುವುದು. ರಾಷ್ಟ್ರ ನಿರ್ಮಾಣ ಅಂದ್ರೇನು, ಒಂದು ಭಾರತ ದೇಶ ಇದೇನೊಂದು ಒಂದು ಬೃಹತ್ತವಾಗಿರ್ತಕ್ಕಂಥ ಒಂದು ವಿಶ್ವದಲ್ಲೇ 7ನೇ ಸ್ಥಾನವನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ದೇಶ. ಈ ದೇಶವನ್ನು ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ಬೇಕು. ಇಲ್ಲೇನಕ್ಕೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಜಾತ್ಯತೀತತೆಯಿಂದ ದೂರ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯತೆಯನ್ನು ಕೂಡ ನಾವು ಮುಕ್ತವಾಗಿ ಕೊಡಬೇಕಾಗುತ್ತೆ. ಆ ಸ್ವಾತಂತ್ರ್ಯತೆಯನ್ನು ಕೊಡಬೇಕಾದ್ರೂ ಕೂಡ ಎಲ್ಲರಿಗೂ ತನ್ನದೇ ಆಗಿರ್ತಕ್ಕಂಥ ಒಂದು ನೀತಿ ನಿಯಮಗಳನ್ನು ಒಳಗೊಂಡಿರುತ್ತೆ. ಈ ರೀತಿ ಕೊಟ್ಟಾಗ ಮಾತ್ರ ನಾವು ಈ ಮೂರು ಅಂಶಗಳನ್ನು ಕಾರ್ಯನಿರ್ವಹಿಸಿದಾಗ ಭಾರತ ಅದು ಏನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು ನಿವಾರಣೆ ಮಾಡ್ಬೋದು ಅಂತಂದು ಆ ಹಿರಿಯರು ಏನು ಮಾಡ್ತದೆ ಸಲಹೆಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ನಾವು ಇದನ್ನೆಲ್ಲ ಏನಂತೀವಿ, ಹಿನ್ನೆಲೆ ಅಂತ ಕರಿತೀವಿ ನಾವು.
ನಿಮ್ಗೇನೈತಿ ಹಿನ್ನೆಲೆ ಒಳಗೆಲ್ಲ ಈ ಎಲ್ಲ ಅಂಶಗಳು ಬರ್ತಾವು. ನಿಮ್ಗೆ ನಾಳೆ ಒಂದು ಪ್ರಶ್ನೆ ಕೇಳ್ತಾನೆ, ಏನಪ್ಪ ಅಂದರೆ ಭಾರತ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತು ಅಂತ ಕೇಳ್ತಾನೆ. ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತು ಅಂದರೆ 1947 ಆಗಸ್ಟ್ 15ರಂತಂದು ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾನೆ. ಅದನ್ನು ಕೂಡ ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತೀನಿ ನಾನು. 1935 ಭಾರತ ಸರ್ಕಾರದ ಕಾಯ್ದೆ ಹಿನ್ನೆಲೆ ಅಂತ ಅಂತೀವಿ. ಅಂದ್ರೆ 1935 ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಒಂದು ಕಾಯ್ದೆ ಹಿನ್ನೆಲೆ ಕ್ರಿಸ್ತ ಶಕ 1600ರಲ್ಲಿ ಅಂದ್ರೆ 1600ರಲ್ಲಿ ಏನು ಮಾಡಿದ್ರು, ಬ್ರಿಟಿಷರು ಭಾರತಕ್ಕೆ ಏನು ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪನಿಯನ್ನ ಆಗಮನ ಆಗುತ್ತಾ ಭಾರತದಲ್ಲಿ ಏನು ಮಾಡ್ತಾರ, ಈಸ್ಟ್ ಇಂಡಿಯಾ ಕಂಪನಿಯನ್ನ ಒಂದು ಸ್ಥಾಪನೆ ಮಾಡ್ತಾರ. ಸ್ಥಾಪನೆ ಮಾಡಿ ಕೋಲ್ಕತ್ತಾದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೊಳ್ತಾರೆ. ಈ ವ್ಯಾಪಾರ ಕೇಂದ್ರವನ್ನು ಮಾಡಿಕೊಳ್ಳದೆ ಏನು ಮಾಡ್ತಾರ, ದೇಶದ ಒಂದು ರಾಜಕೀಯ ಒಂದು ಬೆಳವಣಿಗೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ ತಾವು ವ್ಯಾಪಾರಕ್ಕಾಗಿ ಬಂದವರು ಏನು ಮಾಡ್ತಾರೆ, ಇಲ್ಲಿ ರಾಜಕೀಯವನ್ನ ಮಾಡಲು ಪ್ರಾರಂಭಿಸ್ತಾರೆ. ಆವಾಗ ಏನು ಮಾಡ್ತಿದ್ರು, ಇಲ್ಲಿರ್ತಕ್ಕಂಥ ಅನೇಕ ರಾಜರು ಏನು ಮಾಡ್ತಾರ, ಅವಾಗೆ ಪ್ಲಾಸ್ಟಿಕ್ ಕದನ ಅಂತ ನಡೀತೈತಿ. ಆ ಪ್ಲಾಸ್ಟಿಕ್ ಕದನ 1757ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಕದನ. ಆ ಪ್ಲಾಸ್ಟಿಕ್ ಕದನಲ್ಲಿ ಕೂಡ ಕಾಣ್ತೀವಿ ನಾವು. ಇಲ್ಲಿ 1757ರಿಂದ 1857ರವರೆಗೆ ಏನಾಯ್ತು, ಇಲ್ಲಿ ಕಂಪನಿಯ ಆಡಳಿತ ವ್ಯವಸ್ಥೆ ಅಂತೀವಿ ನಾವು. ಇಲ್ಲಿ ಕಂಪನಿ ಏನು ಮಾಡ್ತೀವಿ, ಬ್ರಿಟಿಷ್ ಸರ್ಕಾರ 1700ರಲ್ಲಿ ಸ್ಥಾಪನೆ ಆಯಿತು. 1757ರಲ್ಲಿ ಏನು ಮಾಡ್ತೀವಿ, ತನ್ನ ಆಡಳಿತವನ್ನು, ತನ್ನ ದೇಶದ ಇಡೀ ದೇಶದ ಹಿಡಿತವನ್ನು ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ಏನು ಮಾಡ್ತಾ ಆಡಳಿತ ವ್ಯವಸ್ಥೆಯನ್ನು ನಡೆಸಕ್ಕೆ ಕುಂತದು. ಹೌದಾ, ಒಂದು 100 ವರ್ಷಗಳ ಕಾಲ ಏನು ಮಾಡ್ತೀವಿ, ತನ್ನ ಆಡಳಿತ ಮಾಡ್ತೀವಿ. ಈ ಅಧಿಕಾರಾವಧಿಯಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಅದು 1757ರಿಂದ 1857ರವರೆಗೆ ಈ ಅವಧಿಯಲ್ಲಿ ಏನು ಮಾಡ್ತು, ತನಗೆ ಬಂದಾಗೆ ತನಗೆ ಸ್ವತಂತ್ರ ಅಂದರೆ ಗುಲಾಮಗಿರಿ ಅಂತೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರ ಮೇಲೆ ಏನು ಮಾಡ್ತು, ಗುಲಾಮಗಿರಿಯನ್ನೇ ಮಾಡುತ್ತಾ ಈ ಅವಧಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡ್ತು. ಭ್ರಷ್ಟಾಚಾರ ಅಂದ್ರೆ ಒಬ್ರಿಗೊಂಥರ ನ್ಯಾಯ, ಮತ್ತೊಂದು ಈ ಥರ ಭ್ರಷ್ಟಾಚಾರದ ಒಂದು ಆಮಿಷನ ಯಾವ ಮಾಡ್ತೀವಿ, ಕಂಪನಿ ಮಾಡಿತು. ಅದೇ ರೀತಿಯಾಗಿ ಶೋಷಣೆಯನ್ನು ಮಾಡಿತು. ಶೋಷಣೆಯನ್ನು ಮಾಡಿ ಕೂಡ ಇದೇನಾಯಿತು, ಶೋಷಣೆ ಮಾಡಿ ಯಾರಿಗೆ ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ನೀಡೋದಿಲ್ಲ. ಆಗೇನು ಮಾಡಿದ್ರು, 1757ರಲ್ಲಿ ಏನು ಮಾಡಿದ್ರು, 57ರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಏನು ಮಾಡಿದ್ರು, ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಏನು ಮಾಡ್ತೀವಿ, ಸಿಪಾಯಿ ದಂಗೆ ಅಂತ ಕರಿತೀವಿ ನಾವು. ಆ ಸಿಪಾಯಿ ದಂಗೆಯನ್ನು ಏನು ಮಾಡಿದ್ರು, ಪ್ರಾರಂಭಿಸಿದ್ರು. ಅಲ್ಲೇ ಮಾಡಿದ್ರು, ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಅಂದ್ರೆ ಬ್ರಿಟಿಷರು ತಂದಿರತಕ್ಕಂಥ ಅನೇಕ ಕಂಪನಿ ಕಾಯ್ದೆಗಳಿದ್ವು. ಏನು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಅದೇ ರೀತಿಯಾಗಿ ಈ ಥರದ ಒಂದು ಅನೇಕ ಕಾಯ್ದೆಯನ್ನು ತಂದಿದ್ರು. ಈ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಇರ್ಬೋದು. ಈ ಥರದ ಅನೇಕ ಕಾಯ್ದೆಗಳನ್ನು ತಂದಾಗ ಬ್ರಿಟಿಷರು ಏನು ಮಾಡಿದ್ರು, ನಮ್ಮ ದೇಶೀಯ ಸಂಸ್ಥಾನದ ರಾಜ್ಯರು ಏನಾಗಿದ್ರು, ಬೇಸತ್ತಿದ್ರು. ಇದನ್ನು ನಿವಾರಿಸಕ್ಕಾಗಿ ಏನು ಮಾಡಿದ್ರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ಸ್ವಾತಂತ್ರ್ಯದಿಂದ ಅವ್ರು ಏನು ಮಾಡಿದ್ರು, ಸಿಡಿದೆದ್ದು 1857ರಲ್ಲಿ ಸಿಪಾಯಿ ದಂಗೆ ಆಗುತ್ತೆ. ಸಿಪಾಯಿ ದಂಗೆ ಅಂದ್ರೆ ಏನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಇಲ್ಲೇ ಮಾಡಿದ್ರು ಅನೇಕ ನಾಯಕರು ಏನು ಮಾಡಿದ್ರು, ಹೋರಾಟವನ್ನು ಮಾಡ್ತಾರೆ. ಇದನ್ನ ನೋಡಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರ, ಇವರ ಒಂದು ಹೋರಾಟಗಳು ಏನಾಗಿದ್ವು, ಭಾರತದಲ್ಲಿ ಪ್ರಜ್ಞೆ ಬಂದಿದೆ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಇದ್ದಾರೆ ಅಂತಂದು ಅವರು ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರ, ಲಂಡನ್ನಲ್ಲಿ ಇರ್ತಕ್ಕಂತಹ ರಾಣಿ ಅವ್ರಿಗೆ, ಅವರು ಅಲ್ಲಿರ್ತಕ್ಕಂಥ ಲಂಡನ್ನಿನ ರಾಜರಿಗೆ ಅಥವಾ ರಾಣಿಯರಿಗೆ ಏನು ಮಾಡ್ತಾರ, ಮಾಹಿತಿಯನ್ನು ತಿಳಿಸ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರ, ಬ್ರಿಟಿಷ್ ಸರ್ಕಾರದ ಆಡಳಿತವನ್ನ ಕ್ರೌನ್ ವರ್ಗಾವಣೆಗೆ ಮಾಡ್ತಾರೆ. ಕ್ರೌನ್ ಅಂದ್ರೆ ಬ್ರಿಟಿಷರು ಕೈಗೊಂಡಿರ್ತಕ್ಕಂಥ ನೀತಿ ನಿಯಮಗಳನ್ನು ಭಾರತೀಯರಿಗೆ ಏನು ಮಾಡ್ತಾರ, ಸಡಿಲಿಕೆ ಮಾಡಿ ಏನು ಮಾಡ್ತಾರ, ಆ ಆಡಳಿತದಲ್ಲಿ ಇವರು ಕೂಡ ಸ್ವತಂತ್ರವಾಗಿ ಶಾಲೆಗೆ ಹೋಗ್ಬೋದು, ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಈ ತಾರತಮ್ಯ ಭಾವನೆ ಇತ್ತಲ್ಲ, ಈ ತಾರತಮ್ಯ ಭಾವನೆಯನ್ನು ತೊಡೆದುಹಾಕಲು ಈ ಕಾಯ್ದೆಯಲ್ಲಿ ಏನು ಮಾಡ್ತಾರ, ಸಡಿಲಿಕೆ ಮಾಡ್ತಾರ. ಆನಂತರ ಇಲ್ಲೇನಾಗ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಕೂಡ ಕಾಣ್ತೀವಿ ನಾವು. ಆವಾಗ ಏನಾಗ್ತಾ, ಈ ಥರ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಹಾಗೆ ಮಾಡಿದ್ರು, ಅನೇಕ ಮಹಾನ್ ನಾಯಕರು ಏನು ಮಾಡಿದ್ರು, ಒಗ್ಗೂಡಿ ಅಲ್ಲಿ ಒಂದು ಪಕ್ಷಗಳನ್ನು ಅಥವಾ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ತಾ ಹೋದ್ರು. ಆವಾಗ ಏನು ಮಾಡಿದ್ರು, ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಓಮ್ ಅನ್ನೋರು ಏನು ಮಾಡಿದ್ರು, 1885ರಲ್ಲಿ ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡ್ತಾರೆ. ಅಂದ್ರೆ ಭಾರತದಲ್ಲಿ ಏನು ಮಾಡ್ತಾರೆ, ನ್ಯಾಷನಲ್ ಕಾಂಗ್ರೆಸ್ಸನ್ನು ಕೂಡ ಸ್ಥಾಪನೆ ಮಾಡ್ತಾರ. ಇದು ಏನು ಮಾಡ್ತಪ್ಪ ಅಂದ್ರೆ, ಇದು ಎದಕ್ಕೆ ಜಾಸ್ತಿ ಒತ್ತು ಕೊಡ್ತಪ್ಪ ಅಂದ್ರೆ, ಸ್ವಾತಂತ್ರ್ಯ ಪಡೆಯೋದಕ್ಕಾಗಿ ಏನು ಮಾಡ್ತಿದ್ರು, ಭಾರತೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಇದರಿಂದ ಅನೇಕ ನಾಯಕರು ಏನು ಮಾಡಿದ್ರು, ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರಿಗೆ ಏನು ಮಾಡಿದ್ರು,
ಮೊರೆಯನ್ನು ಇಟ್ಟರು. ಅಂತಹ ಸಂದರ್ಭದಲ್ಲಿ ಅನೇಕ ಕಾಯ್ದೆ ಕಾನೂನುಗಳು ಬರ್ತವೆ. ಆ ಕಾಯ್ದೆ ಕಾನೂನುಗಳನ್ನು ನಾವು ಕೂಡ ಮುಂದಿನ ಅಭ್ಯಾಸದಲ್ಲಿ ನೋಡೋಣ ಅಂತ. ಅದೇ ರೀತಿಯಾಗಿ ಇಷ್ಟೆಲ್ಲ ನಾವು ಏನು ಮಾಡಿದ್ವಿ, ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಇಲ್ಲಿವರೆಗೆ ಏನು ಮಾಡಿದ್ವು ಹಿನ್ನೆಲೆಯನ್ನು ತಿಳ್ಕೊತೀವಿ. ಯಾವುದ್ರು 1935 ಒಂದು ಭಾರತ ಸರ್ಕಾರದ ಕಾಯ್ದೆಯ ಹಿನ್ನೆಲೆಯನ್ನು ನಾವು ನೋಡ್ತೀವಿ. ಅದಾದ್ಮೇಗ ಭಾರತ ಸಂವಿಧಾನದ ಒಂದು ವಿಕಾಸ ಅಂತೀವಿ ನಾವು, ಅಥವಾ ಪ್ರವೇಶ ಅಂತ ಕರಿತೀವಿ ನಾವು. ಅಂದ್ರೆ ಭಾರತ ಸಂವಿಧಾನ ಯಾವ ರೀತಿ ನಾವು ಡೆವಲಪ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅನೇಕ ಕಾಯ್ದೆಗಳು ಬರ್ತವೆ. 1909 ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಬರ್ತವೆ, ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೀವಿ. ಅದೇ ರೀತಿಗೆ 1990 ಮಾಂಟಿಗೋ ಚೆಲ್ಮ್ಸ್ಫರ್ಡ್ ವರದಿ ಅಂತ ಕರಿತೀವಿ. ಆಮೇಲೆ 1935 ಭಾರತ ಸರ್ಕಾರ ಕಾಯ್ದೆ, 1947 ಸ್ವಾತಂತ್ರ್ಯ ಕಾಯ್ದೆ. ಅನೇಕ ಕಾಯ್ದೆಗಳೇನಾಗ್ತವು, ನಮಗೆಲ್ಲ ಕಾಯ್ದೆಗಳೇನಾಗ್ತವು ಭಾರತರಿಗೆ ಅಧಿಕಾರದ ಅಥವಾ ಸ್ವಾತಂತ್ರ್ಯದ ಹಸ್ತಾಂತರದ ಬಗ್ಗೆ ಹೇಳ್ತಾವು. ಆಮೇಲೆ ನಮ್ಮ ಸಂವಿಧಾನ ರಚನೆ ಯಾವ ರೀತಿ ಮಾಡಬೇಕಪ್ಪ ಅನ್ನೋದ್ರ ಕೂಡ ಹೇಳ್ತೆ. ಆದರೆ 1935 ಕಾಯ್ದೆ ಕೂಡ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದೆ ನಾವೇನು ಮಾಡಿದ್ರು, 1919 ಕಾಯ್ದೆ, ಇಂಡಿಯಾ ಕೌನ್ಸಿಲಿಂಗ್ ಕಾಯ್ದೆ ಅಂತ ಕರಿತೀವಿ. ಅದನ್ನು ಕೂಡ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಒಟ್ಟಾರೆ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ, 1937 ಒಂದು ಕಾಯ್ದೆಯ ಉಪಘಟಕದಲ್ಲಿ ರಾಷ್ಟ್ರೀಯ ಚಳವಳಿಯ ಹಿನ್ನೆಲೆ ನೋಡ್ಕೊಂಡ್ವಿ, ಉದಾತ್ತ ಮೌಲ್ಯಗಳನ್ನು ನೋಡಿದ್ವಿ, ರಾಜಕೀಯ ಪ್ರಜ್ಞೆಗಳು ಮತ್ತು ಭಾರತದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ಕೊಂಡ್ವಿ. ಆ ಸಮಸ್ಯೆಗಳಿಗೆ ಏನು ಮಾಡೋದು, ಕಾರ್ಯಗಳನ್ನು ಯಾವ ಥರ ನಾವು ನಿರ್ವಹಿಸಬೇಕು ಅನ್ನೋದು. ಅದೇ ರೀತಿಯಾಗಿ 1935 ಒಂದು ಭಾರತ ಸರ್ಕಾರದ ಕಾಯ್ದೆ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಆ ಕಾಯ್ದೆಯ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಮುಂದೆ ಅದರದ್ದೇನು ಕಾಯ್ದೆಯಲ್ಲಿ ಬರ್ತಕ್ಕಂಥ ಅಂಶಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ.